ಉಳಿದವ್ರ ಮೇಲೆ ಇರುವಷ್ಟು ಸಿಟ್ಟ ಯಡಿಯೂರಪ್ಪನವ್ರ ಮೇಲೆ ಇಲ್ಲ ಅನ್ನೋದಿಲ್ಲ ಗಮನಿಸಬೇಕಾಗಿದೆ. ಯಾಕಂದ್ರೆ ಹಿಂದೆ ವಾಜಪೇಯಿ ಅವರಿದ್ದರು, ವಾಜಪೇಯಿ ಅವರಿದ್ದಾಗ ವಿಶೇಷ ಮುಸ್ಲಿಮರನ್ನು ವಿರೋಧ ಮಾಡ್ತಾ ಇರಲಿಲ್ಲ, ಇಲ್ಲಪ್ಪ ಒಬ್ಬ ಸೌಮ್ಯವಾದಿ ಇದ್ದಾರೆ ಅಂತ ತಿಳ್ಕೊಂಡಿದ್ರು. ಹಂಗಿಲ್ಲ, ಯಡಿಯೂರಪ್ಪರ ಪ್ರಭಾವ ಇಲ್ಲಿ ಆಗೋ ಸಾಧ್ಯತೆ ಇರೋದ್ರಿಂದ ಅವರು ಸಹಿತ ಸಿದ್ದೇಶ್ವರ ಜೊತೆಗೆ ಅಲ್ಲಿ ಪ್ರಚಾರದಲ್ಲಿ ಜೋರಾಗಿ ಅಡ್ಡಾಡ್ತಾ ಇದ್ದಾರೆ. ಇದರಿಂದಾಗಿ ಅಲ್ಲಿ BJP ಗೆಲ್ಲುವ ಅವಕಾಶ ಹೆಚ್ಚಾಗ್ತಾ ಇದ್ದಾವೆ. ಈಗಿರೋ ಚಿಂತೆ ಅವರು ಬಾಗಲಕೋಟೆ, ಆ ಬಾಗಲಕೋಟೆ ಚಿಂತೆ ಈಗ ಯಡಿಯೂರಪ್ಪನವರು ಒಪ್ಪಿದ್ದರಿಂದಾಗಿ ಯತ್ನಾಳ್ ಒಳಗೆ ಬಂದಿದ್ದರಿಂದಾಗಿ ಅಲ್ಲಿಯೂ ಸಾಲ್ವ್ ಆಗ್ಬೋದಾ ಅನ್ನುವಂಥದ್ದು. ಆದರೆ ಇವರೆಲ್ಲರೂ ಅಂದ್ಕೊಂಡಷ್ಟು ಸುಲಭವಾಗಿ ಎರಡೂ ಕಡೆ ಸಾಲ್ವ್ ಆಗಿಲ್ಲ, ಆಗೋ ಸಾಧ್ಯತೆಗಳೂ ಇಲ್ಲ. ಯಾಕೆಂದರೆ ಒಂದೇ ವಾರದಲ್ಲಿ ಒಂದೇ ದಿನದಲ್ಲಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲ ವಿಚಾರಗಳು ಭಾಳಷ್ಟು ಜನರಲ್ಲಿದ್ದಾವೆ. ಆದರೆ ಬದಲಾವಣೆ ಆಗೇ ಆಗ್ತದೆ ಅನ್ನೋದಕ್ಕೆ ಯಾವುದೇ ಆಧಾರಗಳಿಲ್ಲ. ಯಾಕಂದ್ರೆ ನಮ್ಮ ಯತ್ನಾಳರು ಹೌದು ಹಿಂದುತ್ವದ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ಹೇಳ್ತಾರೆ, ಜನರಿಗೆ ಪ್ರೋತ್ಸಾಹ ಮಾಡ್ತಾರೆ, ಎಲ್ಲ ಮಾಡಿದರೂ ಸಹಿತ ಅದು ಮತಗಳಾಗಿ ಪರಿವರ್ತನೆ ಆಗ್ತಾವ ಅನ್ನೋದು ಈ ಸಲ ಹೊರಗೆ ಹತ್ತುವಂಥ ಕೆಲಸ ಆಗಿದೆ. ಯಾಕಂದ್ರೆ ಮಾತಾಡಿದ ಮಾತು ಕೇಳ್ತಾರೆ, ಆದರೆ ಅದಕ್ಕೆ ಚೀಟಿನೂ ಹಾಕ್ತಾರೆ, ಎಲ್ಲನೂ ಮಾಡ್ತಾರೆ, ಆದರೆ ಅವರು ಮತ ಹಾಕ್ತಾರ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನಿದೇ ಕಾಲಕ್ಕೆ ಯಡಿಯೂರಪ್ಪನವ್ರು ಮಾತ್ರ ಈ ವಿಷಯದಲ್ಲಿ ಒಂದು ಜಾನ್ ನಡೆನಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ತಾವು ವಿರೋಧ ಮಾಡೋಕ್ಕಿಂತರೂ ಅವ್ರು ತೊಗೊಂಡು ಅಂತೇಳಿ ಸ್ವತಃ ಬೇರನ್ನು ಚಲನೆ ಮಾಡಲಿಕ್ಕೆ ಬಂದಿದ್ದರಿಂದಾಗೆ ಪ್ರಚಾರಕ್ಕೆ ಆಟೋಮೆಟಿಕ್ಕಾಗಿ ಒಪ್ಪಿಗೆ ಕೊಟ್ಟು ತೊಗೊಂಡು ಮಾಡಪ್ಪ ಪ್ರಚಾರ ಅನ್ನುವಂಥ ಮಾತು ಮಾತಾಡಿ